ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಎಲ್ಲರೂ ಹೇಗಿದ್ರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಮ್ಮಪ್ಪ ಹನುಮಪ್ಪ ಇದ್ದಾನೆ ನೋಡಿ ನಮ್ಮ ಜೊತೆ. ಸರ್ವರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಆಪದುದ್ಧರಣ ಹನುಮಂತನ ಸ್ತೋತ್ರವನ್ನು ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಇದು ವಿಭೀಷಣರು ರಚನೆ ಮಾಡಿರುವಂಥದ್ದು. ಭಗವಂತ ರಾಮ ಬಂಟ ಹನುಮಂತ. ಆ ಹನುಮಂತನ ಹೇಗೆಲ್ಲ ಸ್ತುತಿ ಮಾಡಿದ್ರೆ ಅವನು ನಮ್ಗೆ ಒಲಿತಾನೆ ಅಂತ ಅನ್ನೋ ವಿಚಾರವನ್ನು ವಿಭೀಷಣರು ಹೇಳಿದ್ದಾರೆ. ಅದನ್ನು ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪ್ರತಿನಿತ್ಯ ನಾನು ಒಂದೊಂದು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಒಂದೊಂದು ಹಾಡು ಅಥವಾ ಒಂದು ಸ್ತೋತ್ರ, ಒಂದು ಏನೋ ಒಂದು ಯಾವುದಾದ್ರು ಒಂದನ್ನು ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡ್ತಾ ನನಗೆ ಪ್ರೋತ್ಸಾಹ ಕೊಡಬೇಕು. ನನ್ನ ಚಾನಲ್ ನೋಡಬೇಕು. ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಿದ್ರೆ ನನಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ. ನೀವೇ ವಿಡಿಯೋಗಳನ್ನ ನೋಡಲಿಲ್ಲ ಅಂತಂದರೆ ನಾನು ಯಾರಿಗೋಸ್ಕರ ವಿಡಿಯೋ ಮಾಡಲಿ? ಬಂಧುಗಳೇ, ದಯಮಾಡಿ ಎಲ್ಲರೂ ವಿಡಿಯೋಗಳನ್ನ ನೋಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಳ್ಳೆಯ ವಿಚಾರಗಳು ಎಲ್ಲ ಕಡೆ ಹರಡಬೇಕು. ಕೆಟ್ಟದ್ದು ಬಲು ಬೇಗ ಅಡಾಪ್ಟ್ ಆಗೋಗುತ್ತೆ, ಕೆಟ್ಟದ್ದು ಬೇಗ ಅದಕ್ಕೆ ಇದಾಗೋಗುತ್ತೆ ಬಂಧುಗಳೇ. ಆದರೆ ಒಳ್ಳೆಯದು ಅದು ಹರಡೋದು ಕಷ್ಟ, ಒಳ್ಳೆಯದನ್ನು ಕಲ್ತ್ಕೊಳ್ಳೋದು ಕಷ್ಟ, ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದನ್ನು ಕಷ್ಟ. ಆದರೆ ನಾವು ಆದಷ್ಟು ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡಬೇಕಲ್ವ. ಹಾಗಾಗಿ ದಯವಿಟ್ಟು ಇದೆಲ್ಲ ನಾನು ಒಳ್ಳೊಳ್ಳೆ ವಿಚಾರಗಳನ್ನ ನಾನು ವಿಡಿಯೋಗಳಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ದಯವಿಟ್ಟು ಶೇರ್ ಮಾಡಿ. ಆ ಮೂಲಕ ಈ ಒಳ್ಳೆಯ ವಿಚಾರಗಳು ಎಲ್ಲ ಕಡೆ ಹರಡಲಿ. ಆ ಮೂಲಕ ನಿಮಗೂ ಕೂಡ ಅದರಿಂದ ಒಂದು ಪುಣ್ಯ ಲಭಿಸಲಿ ಅಂತನೋ ಆಶಯ. ಹಾಗೆ ನನಗೂ ಕೂಡ ಪ್ರೋತ್ಸಾಹ ಸಿಕ್ಕಾಗುತ್ತೆ. ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ಹೇಳ್ತಾ ಈ ಸ್ತೋತ್ರಕ್ಕೆ ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಾಯ ನಮಃ. ಹರಿ ಓಂ. ವಾಮೇ ಕರೇ ವೈರಿಭಿದಂ ವಹಂತಂ ಶೈಲಂ ಪರೇ ಶೃಂಖಲಹಾರಿಟಂಕಂ ಪಿಧಾನಮಚ್ಚಚ್ಚ ವಿಯಜ್ಞಸೂತ್ರಂ ಭಜೆ ಜ್ವಲತ್ಕುಂಡಲಂ ಆಂಜನೇಯಂ. ಸಪೀತಕೌಪೀನಮುದಂಚಿತಾಂಚಲಿಂ ಸಮುಜ್ವಲನ್ ಮೌಂಜ್ಯಜನೋಪವೀತಿನಂ ಸಕುಂಡ